ಟು ಮನಿ ಉಚ್ಚ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ರೈಸ್ ಕುಕ್ಕರು ಅಕಸ್ಮಾತ್ ಏನಾದರೂ ಅದ್ರ ಬಾಡಿ ಏನಾದರೂ ರೈಸ್ ಕುಕ್ಕರ್ ಹೀಟ್ ಆಗ್ತಾ ಇಲ್ಲ, ಸ್ವಿಚ್ ಏನಾದರೂ ಹಾಕಿದ್ರೆ ಏನು ವರ್ಕ್ ಆಗ್ತಾ ಇಲ್ಲ ಅಂದರೆ ಅದರೊಳಗಡೆ ಇರುತ್ತಲ್ವಾ ಅದು ಪಾತ್ರೆ, ಅದನ್ನು ಯೂಸ್ ಮಾಡಿ ರೈಸ್ ಕುಕ್ಕರ್ ಥರನೇ ನಾವು ಅನ್ನ ಮಾಡೋದು ಹೇಗೆ ಎಂದು ತುಂಬ ಈಸಿಯಾಗಿ ಅರ್ಧ ಗಂಟೆಯಲ್ಲಿ ಮಾಡೋದು ಹೇಗೆ ಅನ್ನ ಅಂತ ನೋಡೋಣ ಬನ್ನಿ. ಮೊದಲು ಆ ರೈಸ್ ಕುಕ್ಕರ್ ಪ್ಯಾನ್ ಇರುತ್ತಲ್ವ, ಅದರಲ್ಲಿ ಆ ತೂತು ಇದ್ದಿರುತ್ತಲ್ವ ಹೋಲ್ಸ್ದು, ಆ ತಟ್ಟೆ ಹಾಕಿಬಿಟ್ಟು ಒಂದು ಪಾವು ರೈಸ್ನ ತೊಳೆದ್ಬಿಟ್ಟು ಹಾಕೊತಾ ಇದ್ದೀವಿ. ಹಾಕಿಬಿಟ್ಟು ಒಂಚೂರು ಉಪ್ಪು ಹಾಕಿಬಿಟ್ಟು ಒಂದು ಪಾವು ರೈಸ್ಗೆ 3 ಕಪ್ಪು, ಅದೇ ಪಾವು ಅಳತೆಯಲ್ಲಿ 3 ಪಾವು ನೀರು ಹಾಕ್ಕೊಬೇಕು. ಒಂದು ಪಾವು ರೈಸ್ಗೆ 3 ಪಾವು ನೀರು, ಅದೇ ಅಳತೆಯಲ್ಲೇ ತೊಗೊಬೇಕು ನಾವು. ಒಂದು ಪಾವಲ್ಲಿ ರೈಸ್ ತೊಗೊಂಡ ಅಂದರೆ ಅದೇ ಪಾವ್ನಲ್ಲಿ 3 ಟೈಮ್ಸ್ ನೀರು ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನಾವು ರೈಸ್ನ ಒಂದು 5 ನಿಮಿಷ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 3 ಪಾವು ನೀರು ಹಾಕ್ಬಿಟ್ಟು ನಾವು ಸೇಮ್ ಟು ಸೇಮ್ ರೈಸ್ ಕುಕ್ಕರ್ನಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ಇರುತ್ತೆ. ಕೆಲವೊಬ್ಬರು ರೈಸ್ ಕುಕ್ಕರ್ ಹಾಳಾಯಿತು ಅಂದರೆ ಎತ್ತಿ ಬಿಸಾಕ್ಬಿಡ್ತಾರಲ್ವ, ಅದ್ರ ಬದಲು ಅದೇ ಮೆಥಡಲ್ಲಿ ನಾವು ಸ್ಟವ್ನಲ್ಲಿ ಮಾಡ್ಕೊಬಹುದು. ತುಂಬಾ ಈಸಿ. ಇದೊಂದು ಟಿಪ್ಪಾಗಿ ನಾವು ನಿಮಗೆ ವಿಡಿಯೋ ಹಾಕಿ ತೋರಿಸೋಣ ಅಂತ ನಾವು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಅವರು ಸಹ ಈ ಥರ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಯಾಕಂದರೆ ಕೆಲವೊಬ್ಬರು ರೈಸ್ ಕುಕ್ಕರ್ ಹೋಯ್ತು ಅಂದ ತಕ್ಷಣ ಅದರಲ್ಲಿರೋ ಪಾತ್ರೆನ ಸುಮ್ಮನೆ ಏನಾದರೂ ತೊಳೆಯೋಕ್ಕೆ ಮಾಡೋಕ್ಕೆ, ಅಂದರೆ ತರಕಾರಿ ತೊಳೆಯೋಕ್ಕೆ ಅಂಥದಕ್ಕೆಲ್ಲ ಯೂಸ್ ಮಾಡ್ಕೊತಾರಲ್ವ, ಹಂಗೂ ಅಲ್ಲ. ನಾವು ರೈಸ್ ಕುಕ್ಕರ್ ಇಲ್ಲ ಅಂದರೂ ಸಹ ನಾವು ಆ ಪಾತ್ರೆನ ಇಟ್ಕೊಂಡು ಸೇಮ್ ಟು ಸೇಮ್ ರೈಸ್ ಕುಕ್ಕರಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರನೇ ನಾವು ರೈಸ್ ಮಾಡ್ಕೊಬಹುದು ಅಂತ ಅಷ್ಟೇ. ನೋಡಿ, ಇದೇ ಪಾವ್ನಲ್ಲಿ ನಾವು 1 ಪಾವು ಹಾಕಿರೋದು, 3 ಪಾವು ನೀರು ಹಾಕ್ಕೊತಾ ಇದ್ದೀವಿ. 3 ಪಾವು ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ ನಾವು. ಹಾಕ್ಬಿಟ್ಟು ಅದೇ ಲಿಡ್ ಇರುತ್ತಲ್ವ, ಅದನ್ನ ಕ್ಲೋಸ್ ಮಾಡಿಬಿಟ್ಟು ಅರ್ಧ ಅವರ್ ಬಿಟ್ಬಿಡಿ. ಹಾಫ್ ಆನ್ ಅವರಲ್ಲಿ ಸೇಮ್ ಟು ಸೇಮ್ ನೀವು ಬಸಿಯೋದು ಬೇಕಾಗಿಲ್ಲ, ಏನೂ ಇಲ್ಲ. ನೀವು ಅನ್ನ ಬಸಿಬೇಕು, ಅಯ್ಯೋ ಅನ್ನ ಬಸಿಬೇಕಲ್ವಪ್ಪ, ಏನು ಟೆನ್ಷನ್ ಇಲ್ಲ, ಉದ್ರಾಗತ್ತೆ. ನೋಡಿ, ಹಾಫ್ ಆನ್ ಅವರ್ ಆಗಿದೆ. ಇವಾಗ ತೆಗೆದು ತೋರಿಸ್ತಾ ಇದ್ದೀವಿ. ಬಿಸಿಯಾದ ಅನ್ನ ರೈಸ್ ಸವಿಯಲು ಸಿದ್ಧ. ನೋಡಿ ಎಷ್ಟು ಉದ್ರಾಗಿದೆ, ಅನ್ನ ಬಸ್ದಿಲ್ಲ, ಮಾಡಿಲ್ಲ, ಏನೂ ಇಲ್ಲ. ನೀವು ಸಹ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಈ ಥರ ರೈಸ್ ಕುಕ್ಕರ್ ಹಾಳಾಗಿತ್ತು ಅಂದರೆ. ಏನಾದರೂ ಈ ಟಿಪ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.